ಅದೊಂದು ಕಾಲ ಅಲ್ಲಿ ದುರ್ಗಮಾಸುರನೆಂಬ ಅಸುರ ಭೂಮಿ ಮೇಲಿನ ಹಸಿರನ್ನೆಲ್ಲ ಕಿತ್ತುಕೊಂಡು ವೇದಗಳನ್ನ ಮರೆಸಿ ಪರ್ಜನ್ಯ ಆದಿಯಾಗಿ ಇಂದ್ರ ಸೋಮ ದೇವರುಗಳ ಸ್ತುತಿ ಕೇಳದೆ ಭೂಮಿ ಬರಡಾಯಿತು. ಈಗ ಆದಿಪರಾಶಕ್ತಿಯು ತನ್ನ 100 ಕಣ್ಣುಗಳಿಂದ ಋಷಿಗಣಕ್ಕೆ ವೇದಜ್ಞಾನವನ್ನ ತೋರಿಸಿ ದುರ್ಗಮಾಸುರನನ್ನ ಕೊಂದು ಮಳೆ ಸುರಿಸಿ ಬಂದ ಹಣ್ಣು ತರಕಾರಿಗಳನ್ನ ಅಲಂಕರಿಸಿಕೊಂಡು ಬನಶಂಕರಿ ಆದಳು. ಈಗ್ಯಾಕೆ ಈ ಕಥೆ ಅಂತೀರಾ? ಮಂಡ್ಯದ ಚಾಮುಂಡೇಶ್ವರಿಯೂ ಕೂಡ ಒಣ ಹಣ್ಣುಗಳಿಂದ ಅಲಂಕೃತಳಾಗಿ ಶಾಕಾಂಬರಿ ಅವತಾರ ತೋರಿದ್ದಾಳೆ. ಆಷಾಢ ಶುಕ್ರವಾರದ ಹಿನ್ನೆಲೆ ನಾಡಿನಾದ್ಯಂತ ಚಾಮುಂಡೇಶ್ವರಿಯನ್ನ ಆರಾಧಿಸಲಾಗ್ತಿದೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಒಣಹಣ್ಣುಗಳ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ದೃಶ್ಯ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಭಕ್ತರ ದಂಡಿ ಹರಿದು ಬಂದಿತ್ತು. ಇಂದು ಮುಂಜಾನೆಯಿಂದಲೇ ದೇವಿಯ ಶಿಲಾಮೂರ್ತಿಗೆ ಬೆಣ್ಣೆ ಲೇಪನ ಮಾಡಿ ಬಾದಾಮಿ, ಚೆರ್ರಿ, ಅಂಜೂರಗಳನ್ನು ಹಾಕಿ ಅಲಂಕರಿಸಲಾಗಿತ್ತು. ಈ ವೇಳೆ ದೇವಿಗೆ ಫಲ ಪಂಚಾಮೃತ ಅಭಿಷೇಕ, ಧೂಪ ದೀಪಗಳ ಆರತಿ ಸೇರಿದಂತೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸಲಾಗಿತ್ತು. ಹೀಗೆ ವಿಶೇಷ ಅಲಂಕಾರದಲ್ಲಿ ಅಲಂಕೃತಳಾದ ದೇವಿಯನ್ನ ನೋಡಲು ಸಾವಿರಾರು ಜನ ಆಗಮಿಸಿದ್ರು. ಇನ್ನು ಮಹಿಳೆಯರು ಸಾಮೂಹಿಕವಾಗಿ ನಿಂಬೆಹಣ್ಣಿನ ಆರತಿ ಬೆಳಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಇಲ್ಲಿನ ದೇವರಲ್ಲಿ ಪ್ರಾರ್ಥಿಸಿದ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎನ್ನುವ ನಂಬಿಕೆಯಿದ್ದು ಆರತಿ ಬೆಳಗುವುದರ ಮೂಲಕ ದೇವರಲ್ಲಿ ಬೇಡಿಕೆ ಸಲ್ಲಿಸಲಾಗುತ್ತದೆ. ನಂತರ ಪೂಜೆ ಬಳಿಕ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು.